ಶ್ರೀ 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 ಡಾಕ್ಟರ್ ವೀರ ಸೋಮೇಶ್ವರ 1008 ಜಗದ್ಗುರು ಭಗವತ್ಪಾದರ ಅಡಿದಾವರೆಗಳಿಗೆ ಕೊಡಮಾಡುತ್ತಾ ಇಂದು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಷಟ್ಸ್ಥಲ ಬ್ರಹ್ಮ ಯಡಿಯೂರು ರೇಣುಕಾ ಶಿವಾಚಾರ್ಯ ಗುರುಗಳವರ ಪಾದಗಳಿಗೆ ನಮಸ್ಕರಿಸುತ್ತಾ ಸಿದ್ಧರ ಬೆಟ್ಟದ ಶ್ರೀಗಳಾದಂತಹ ಷಟ್ಸ್ಥಲ ಬ್ರಹ್ಮ ವೀರಭದ್ರ ಶಿವಾಚಾರ್ಯ ಶ್ರೀಗಳವರ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆಯ ಮೇಲಿರುವಂತಹ ಎಲ್ಲ ಮಠಾಧೀಶರುಗಳ ಪಾದಗಳಿಗೆ ನಮಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕರಿಸುತ್ತಾ ಸಭಾಂಗಣದಲ್ಲಿ ನೆರೆದಿರುವಂತಹ ಎಲ್ಲ ಹಿರಿಯ ಶರಣೆಯರಿಗೆ ನನ್ನ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ವಿಶೇಷವಾಗಿ ಈ ನಾಡಿನ ಕನ್ನಡ ಸಾಹಿತ್ಯಕ್ಕೆ ಅಭೂತಪೂರ್ವವಾದ ಕೊಡುಗೆಯಿಂದ ಕೊಟ್ಟಂತಹ 12ನೇ ಶತಮಾನದ ಎಲ್ಲ ಶರಣೆಯರನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿ ಅವರ ಪಾದಗಳಿಗೆ ಚರಣಗಳಿಗೆ ನಮಿಸುತ್ತಾ ಈ ದಿವಸ ಪರಮ ಪೂಜ್ಯರು ನನಗೆ ಅನುಗ್ರಹಿಸಿರುವಂತಹ ವಿಚಾರ ಧರ್ಮ ಸಂಸ್ಕೃತಿಗೆ ಮಹಿಳೆಯರ ಕೊಡುಗೆ. ಮಾನ್ಯರೇ, ಇವತ್ತು ಈ ಒಂದು ವೇದಿಕೆಯೇ ವಿಶೇಷವಾಗಿದೆ. ನಮ್ಮೆಲ್ಲರಿಗೂ ಗೊತ್ತು, ಅನಾದಿ ಕಾಲದಲ್ಲಿ ವೀರಶೈವ ಧರ್ಮವನ್ನ ಭೂಲೋಕಕ್ಕೆ ತಂದು ಪಸರಿಸಿದಂತಹ ಕೀರ್ತಿ ಶಿವೆಯದಾಗಿದೆ ಅನ್ನುವಂಥದ್ದು. ಭೂಲೋಕದಲ್ಲಿ ಅನಾಚಾರ, ಅಧರ್ಮ, ಅನ್ಯಾಯ, ದಿಕ್ಕು ತಪ್ಪಿದ ಬದುಕನ್ನು ನಡೆಸ್ತಾ ಇದ್ದಂತಹ ಜನಗಳನ್ನ ಕಂಡಂತಹ ಶಿವೆ ಪರಶಿವನಲ್ಲಿ ಕೇಳಿಕೊಳ್ತಾರೆ, ಪ್ರಭುವೇ, ನೀವು ಸೃಷ್ಟಿಸಿದ ಈ ಭೂಲೋಕದ ಜನ ದಾರಿ ತಪ್ಪಿದ್ದಾರೆ, ಒಂದು ಸೂಕ್ತವಾದ ಬದುಕನ್ನು ಅವ್ರಿಗೆ ಕಲ್ಪಿಸ್ಕೊಡು, ಅವ್ರಿಗೆ ಒಳ್ಳೆಯ ನಿಯಮಬದ್ಧ ಬದುಕನ್ನ, ಆಚಾರಬದ್ಧ ಬದುಕನ್ನ ಕಲ್ಪಿಸ್ಕೊಡುವ ಜವಾಬ್ದಾರಿ ನಿಮ್ಮದಲ್ವೇ ಅಂತ ಕೇಳಿಕೊಂಡಾಗ ಶಿವ ಆ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಚಿಂತಾಮಗ್ನರಾಗಿ ಧ್ಯಾನಸ್ಥರಾದಾಗ ಅವರ ಪಂಚ ಶಿರಗಳಿಂದ ಆವಿರ್ಭವಿಸಿದಂತಹ ಪಂಚಾಚಾರ್ಯರುಗಳು ಆ ಪಂಚಾಚಾರ್ಯರುಗಳ ಶಿವನ ಆಶೀರ್ವಾದದಿಂದ ಭೂಲೋಕದಲ್ಲಿ ಸದ್ಯೋಜಾತ ಮುಖದಿಂದ ಆವಿರ್ಭವಿಸಿದಂತಹ ರೇಣುಕಾದಿ ಪಂಚಾಚಾರ್ಯರುಗಳು ಭೂಲೋಕದಲ್ಲಿ ಬಂದು ವೀರಶೈವ ಧರ್ಮದ ತತ್ವ ಸಿದ್ಧಾಂತಗಳನ್ನ ಭೂಲೋಕದ ಜನಗಳಿಗೆ ಉಣಬಡಿಸಿದ್ದು. ಇದಕ್ಕೆ ಮೂಲ ಕಾರಣಕರ್ತೆ ಶಿವೆ ಅನ್ನುವಂಥದ್ದು. ಶಕ್ತಿ ಸ್ವರೂಪಿಯಾದ ಶಿವನಲ್ಲಿ ಹರಕೆ ಹೊತ್ತದ್ದರಿಂದ ನಮ್ಮ ಆ 5 ಜನ ಪಂಚಾಚಾರ್ಯರುಗಳು ಈ ಭೂಮಂಡಲದಲ್ಲಿ ಆವಿರ್ಭವಿಸಿ ವೀರಶೈವ ಧರ್ಮ ತತ್ವ ಸಿದ್ಧಾಂತಗಳನ್ನ ನಮ್ಮ ಈ ಜನಗಳಿಗೆ ಉಣಬಡಿಸಿದ್ದು ಒಂದು ಕಡೆ ಆದ್ರೆ, ಮತ್ತು ಈ ಭೂಲೋಕದಲ್ಲಿ ಚಂಡಮುಂಡರು, ರಕ್ತ ಬೀಜಾಸುರರು, ಮಹಿಷಾಸುರರ ಆವಳಿ ಅಧಿಕವಾದಾಗ ಮತ್ತೆ ದೇವತೆಗಳೆಲ್ಲ ಶಿವೆಯಲ್ಲಿ ಬೇಡದಾಗ ದೇವತೆಗಳ ಎಲ್ಲ ಸರ್ವಶಕ್ತಿಯನ್ನ ಪಡೆದಂತಹ ದೇವಿ ಚಾಮುಂಡೇಶ್ವರಿಯಾಗಿ ಹಲವು ಅವತಾರಗಳನ್ನ ಹೊತ್ತು ಇಲ್ಲಿಯ ರಕ್ಕಸರನ್ನ, ಇಲ್ಲಿ ಅಧರ್ಮದಿಂದ ನಡೆದವರನ್ನ, ಇಲ್ಲಿ ಅನೀತಿಯಿಂದ ನಡ್ಕೊಂಡಂಥವರನ್ನ ನಾಶಗೊಳಿಸಿದಂತಹ ವಿಶೇಷವಾದಂತಹ ಈ ಒಂದು ನವರಾತ್ರಿ ಉತ್ಸವ ಇಲ್ಲಿ ನಡೀತಾ ಇರುವಂತದ್ದು. ಅದಕ್ಕೆ ಕಾರಣಕರ್ತಳು ಚಾಮುಂಡೇಶ್ವರಿ, ಶಿವೆ, ಶಕ್ತಿ ಸ್ವರೂಪಿಣಿ. ಮತ್ತೊಂದು ವಿಶೇಷ ಅಂದ್ರೆ ಈ ಒಂದು ಧರ್ಮ ಸಮ್ಮೇಳನ ನಡೀತಾ ಇರುವಂತದ್ದು ನಾಡಿನ ಹೆಮ್ಮೆಯ 15ರಿಂದ 20ನೇ ವಯಸ್ಸಿಗೆನೆ ಆಧ್ಯಾತ್ಮಿಕ ಚಿಂತನೆಯಲ್ಲಿ ತುತ್ತ ತುದಿಯನ್ನ ತಲುಪಿ ಸಾಧನೆಗೈದು ಈ ನಾಡಿನ ಎಲ್ಲರಿಗೆ
ನಿಮ್ಮ ಮುನಿಗೆ ಹೂವ ತಾರೇನಲ್ಲದೆ ಹುಲ್ಲ ತಾರೇನು ಎಂದು ಹೇಳಿ ತಾನು ಸಾರ್ಥಕತೆಯನ್ನ ಪಡ್ಕೊಂಡು ಆಧ್ಯಾತ್ಮಿಕತೆಯಲ್ಲಿ ಐಕ್ಯತೆಯನ್ನ ಪಡೆದಂತಹ ಅಕ್ಕ ಮಹಾದೇವಿಯ ಆವರಣದಲ್ಲಿ ನಡೀತಾ ಇರುವಂಥದ್ದು. ಸೊ ಈ ಮೂರೂ ಕಾರಣದಿಂದ ಈ ಒಂದು ಧರ್ಮ ಸಮ್ಮೇಳನ ಪರಮಾಚಾರ್ಯರು ಇವತ್ತು ಮಹಿಳಾ ವೇದಿಕೆಯನ್ನ ಆಯೋಜಿಸಿ ಮಹಿಳಾ ಸಚಿವೆಯರು, ಸಂಸದರು, ಶಾಸಕರು ಈ ದಿವಸ ಈ ವೇದಿಕೆಗೆ ಬರಬೇಕಿತ್ತು. ಬಹುಶಃ ಮುಂದಿನ ಸಂದರ್ಭದಲ್ಲಿ ಬರಬಹುದು ಅನ್ಸುತ್ತೆ. ಹಾಗಾಗಿ ವಿಶೇಷ ಆದರೆ ಈ ಒಂದು ಮಹಿಳಾ ಗೋಷ್ಠಿ ಏನಿದೆ ಇದಕ್ಕೆ ಒಂದು ಅರ್ಥಪೂರ್ಣವಾಗಿದೆ ನಮ್ಮ ಪರಮಾಚಾರ್ಯರು ಆಯೋಜಿಸಿರುವಂಥದ್ದು ಅಂತ ನನಗನ್ನಿಸುತ್ತೆ. ಧರ್ಮ ಅಂದ್ರೆ ಪತಿತಂ ಪತಂತಂ ಪತಿತ್ಯತಂ ಧರತಿ ಇತಿ ಧರ್ಮಃ ಧಾರಣಾತ ಧರ್ಮಃ. ಅಂದರೆ ಬಿದ್ದವರನ್ನು, ಬೀಳಲಿರುವವರನ್ನು, ಬೀಳುತ್ತಿರುವವರನ್ನು ರಕ್ಷಿಸಿ ಸರಿಯಾದ ಮಾರ್ಗದಲ್ಲಿ ನಡೆಸುವುದೇ ಧರ್ಮ ಅನ್ನುವಂಥ ಮಾತನ್ನ ತಾವೆಲ್ಲ ಕೇಳಿದ್ದೀರಿ. ಅದೇ ಕೆಲಸ ಇವತ್ತು ಆಗ್ತಾ ಇದೆ. ಕಳೆದ 8 ದಿವಸಗಳಿಂದ, ಕಳೆದ 8 ದಿವಸ ಅಲ್ಲ, ಪರಮ ಪೂಜ್ಯರು 365 ದಿವಸಗಳೂ ಕೂಡ ಇದೇ ಕೆಲಸದಲ್ಲಿ ತೊಡಗಿದ್ದಾರೆ ಅನ್ನುವಂಥದ್ದು ನಾವೆಲ್ಲ ಅತ್ಯಂತ ನಾವು ಭಾಗ್ಯಶಾಲಿಗಳು. ಈ ಒಂದು ಪರಮ ಪೂಜ್ಯರನ್ನ ಈ ರೀತಿ ಪಡೆದಂಥದ್ದು ನಮ್ಮ ಭಾಗ್ಯಶಾಲಿಗಳೇ ನಾವೆಲ್ಲ ನಿಜ. ಅವರ 365 ದಿವಸಗಳೂ ಕೂಡ ನಿರಂತರವಾಗಿ ದಣಿವರಿಯದ ವೀರ ಧರ್ಮದ ವೀರಪೀಠದ ಒಡೆಯರಾದಂತಹ ಜಗದ್ಗುರುಗಳು ನಿರಂತರವಾಗಿ ಈ ಧರ್ಮವನ್ನ ಪಸರಿಸುವ, ಸಂಸ್ಕೃತಿ ಸಿದ್ಧಾಂತಗಳನ್ನು ನಿರಂತರವಾಗಿ ಪಾಲಿಸುವ ಹಾಗೆ ಮಾಡುವಂತಹ ಕೃತ್ಯದಲ್ಲಿ ತೊಡಗಿರುವಂಥದ್ದು ನಾವೆಲ್ಲ ಪುಣ್ಯವಂತರಲ್ಲದೆ ಇನ್ನೇನು. ಇನ್ನು ಸಂಸ್ಕೃತಿ ಅಂದ್ರೆ ಅಂದ್ರೆ ಒಳ್ಳೆಯ ಕೃತಿ ಅಂದ್ರೆ ಕಾರ್ಯ. ಒಳ್ಳೆಯ ಕೃತಿಯನ್ನ, ಒಳ್ಳೆಯ ಕಾರ್ಯವನ್ನ ಯಾರ್ಯಾರು ಮಾಡ್ತಾರೋ, ಯಾರು ಮಾಡೋದಕ್ಕೆ ಪ್ರೇರೇಪಣೆ ಮಾಡ್ತಾರೋ, ಯಾವುದು ಒಳ್ಳೆಯ ಕೆಲಸ ಇದೆಯೋ ಅದನ್ನ ಕಾಪಾಡುವಲ್ಲಿ ತಮ್ಮನ್ನ ತೊಡಗಿಸ್ಕೊಳ್ತಾರೋ ಅದು ಸಂಸ್ಕೃತಿ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ಧರ್ಮ ಮತ್ತು ಸಂಸ್ಕೃತಿಯ ಒಂದು ಮುಖ್ಯ ಅಂಗವೇ ಈ ಒಂದು ಧರ್ಮ ಸಮ್ಮೇಳನ. ರಾಜಸತ್ತೆಯಲ್ಲಿ, ಅರಮನೆಗಳಲ್ಲಿ ರಾಜರುಗಳು ಸಮಾಜೋದ್ಧಾರಕ್ಕೆ ಈ ಒಂದು ದಸರೆಯನ್ನು ನಡೆಸಿದ್ರೆ, ಗುರು ಪರಂಪರೆ ಪೀಠಾಧಿಪತಿಗಳು ನಿರಂತರವಾಗಿ ಧರ್ಮ ಮತ್ತು ಸಂಸ್ಕೃತಿಯ ಉಳಿವಿಕೆಗಾಗಿ, ಆಚರಣೆಗಾಗಿ ನಿರಂತರವಾಗಿ ಇಂಥ ಕಾರ್ಯ ಯೋಜನೆಗಳನ್ನು ನಡೆಸ್ತಾ ಇರುವಂಥದ್ದು. ಜೊತೆಗೆ ಇತರ ಕೇಳುಗರು, ಭಕ್ತಾದಿಗಳು ಇದನ್ನ ಪಾಲಿಸಿ ತಾವು ಪಸರಿಸುವ ಹಾಗೆ ಪ್ರೇರೇಪಣೆ ಕೊಡ್ತಾ ಇರುವಂಥದ್ದನ್ನ ನಾವು ನಿತ್ಯವೂ ಗಮನಿಸ್ತಾ ಇದ್ದೇವೆ. ಮಾನ್ಯರೇ, ಅನಾದಿ ಕಾಲದಲ್ಲಿ ವೀರಶೈವ ಧರ್ಮ ಪರಂಪರೆಯನ್ನ ಬಿತ್ತಿದಾಗ ಸ್ತ್ರೀ ಪುರುಷರಾದಿಯಾಗಿ ಎಲ್ಲರೂ ಲಿಂಗಧಾರಿಗಳಾಗಿ, ಯಾರು ದೇಹದ ಮೇಲೆ ಲಿಂಗವನ್ನ ಧರಿಸ್ತಾರೋ ಅವರಿಗೆ ಯಾವುದೇ ಸೂತಕ ಇಲ್ಲ. ಹೆಣ್ಣಾದವಳಿಗೆ ಮುಟ್ಟಿನ ಸೂತಕ ಇಲ್ಲ. ಲಿಂಗ ಧರಿಸೋದ್ರಿಂದ ಅವಳಿಗೆ ಯಾವುದೇ ಪೂಜೆಗೆ, ಯಾವುದೇ ರೀತಿಯ ದೈವವನ್ನ ಒತ್ತು ಸಮರ್ಪಿಸ್ಕೊಳ್ಳೋದಕ್ಕೆ ಆಕೆ ಅರ್ಹಳು ಅನ್ನುವಂಥದ್ದನ್ನ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಭಗವತ್ಪಾದರಾದಿಯಾಗಿ ಎಲ್ಲ ಪಂಚಾಚಾರ್ಯರುಗಳು ಹೇಳ್ಕೊಂಡು ಬಂದಿರೋದು, ಅನುಸರಿಸ್ಕೊಂಡು ಬಂದಿರೋದು ನಮಗೆಲ್ಲ ಗೊತ್ತಿರುವಂಥದ್ದೇ. ಅಂದ್ರೆ ಬಡತನವನ್ನ ಹೋಗಲಾಡಿಸುವ ಕ್ರಾಂತಿಯನ್ನ, ಸಮಾಜದ ಮೇಲು ಕೀಳುಗಳನ್ನ ಹೋಗಲಾಡಿಸುವ ಕ್ರಾಂತಿಯನ್ನ, ಧರ್ಮವನ್ನ ಎಲ್ಲರಿಗೆ ಪಸರಿಸುವ ಕ್ರಾಂತಿಯನ್ನ, ಸಂಸ್ಕಾರವನ್ನ ಎಲ್ಲರಿಗೆ ಪಡೆಯುವ ಒಂದು ಕ್ರಾಂತಿಯನ್ನ, ದಾಸೋಹದ ಕ್ರಾಂತಿಯನ್ನ, ಇವೆಲ್ಲವನ್ನ ಕೊಡ್ತಾ ಶಿವಾಚಾರ್ಯರನ್ನ, ಸಂಘಗಳನ್ನ ಹುಟ್ಟುಹಾಕುವಂಥದ್ದು ಕಾರಣಿಕಾಗಮದಲ್ಲಿ ನಾವು ಗಮನಿಸ್ತೇವೆ. ವೀರಾಗಮಗಳಲ್ಲಿ ನಾವು ಈ ಒಂದು ಸ್ತ್ರೀಯರ ಸಮಾನತೆಯನ್ನ ಕೊಟ್ಟಿರುವಂಥದ್ದನ್ನು ನಾವು ವೀರಾಗಮಗಳಲ್ಲಿ, ಶಿವಾಗಮಗಳಲ್ಲಿ ನಾವು ಓದ್ತಾ ಹೋಗ್ತೇವೆ. ಇಂಥ ಒಂದು
ರಚನೆ ಮಾಡ್ತಾ ಇದ್ದಂತಹ ಮಹಿಳೆಯರಿಗೂ ಬ್ರಹ್ಮೋದ್ವಾದಿನಿಯರು ಅನ್ನುವಂತಹ ಹೆಸರನ್ನ ಇಟ್ಟು ಕರೀತಾ ಇದ್ರು. ಅಲ್ಲಿ ಉಪನಯನವೂ ಇತ್ತು, ಅಲ್ಲಿ ಸ್ತ್ರೀಯರಿಗೆ ಸಹಗಮನ ಪದ್ಧತಿ ಇರಲಿಲ್ಲ, ಬಾಲ್ಯ ವಿವಾಹ ಪದ್ಧತಿ ಇರಲಿಲ್ಲ ಅನ್ನುವಂಥದ್ದು ಅಧ್ಯಯನದಿಂದ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಮುಂದಿನ ದಿವಸಗಳಲ್ಲಿ ವಿಷ್ಣು ಸ್ಮೃತಿ ಮತ್ತು ಮನುಸ್ಮೃತಿಯ ಕಾಲಘಟ್ಟದಲ್ಲಿ ಹೆಣ್ಣಿಗೆ ಎಲ್ಲೋ ಒಂದು ಕಡೆ ಸೂತಕದ ಛಾಯೆಯನ್ನ ಬಳಿತಾರೆ. ಆ ಸೂತಕದ ಛಾಯೆಯಿಂದ ಹೆಣ್ಣು ಮತ್ತೆ ಬಾಲ್ಯ ವಿವಾಹಕ್ಕೆ ತನ್ನನ್ನು ಒಳಪಡಿಸ್ಕೊಳ್ಬೇಕಾಗತ್ತೆ. ಅವಳಿಗೆ ದೀಕ್ಷೆ ಕೊಡೋದಕ್ಕೆ ಅನರ್ಹಳು ಅನ್ನುವಂಥದ್ದು ಬೇರೆ ವಿಚಾರದಲ್ಲಿ ಬಂದರೂ ಕೂಡ ವೀರಶೈವ ಧರ್ಮದಲ್ಲಿ ಮಾತ್ರ ಅದು ನಿರಂತರವಾಗಿ ದೀಕ್ಷೆಯನ್ನ ಪಡ್ಕೊಳ್ತಾ ಬರ್ತಾಳೆ ಹೆಣ್ಣು. ಇದನ್ನ ನಾವು ಅತ್ಯಂತ ಗೌರವಯುತವಾಗಿ ಹೇಳುವಂತ ವಿಚಾರವಾಗಿದೆ. ವೀರಶೈವ ಧರ್ಮದಲ್ಲಿ, ಲಿಂಗಾಯತ ಧರ್ಮದಲ್ಲಿ ಹೆಣ್ಣು ದೀಕ್ಷಾಧಾರಿಣಿಯಾಗಿ ತಾನು ದಾಸೋಹದಲ್ಲಿ ಬೇಯಿಸುವ ಅಡುಗೆಯನ್ನ ಮಾಡುವಂಥದ್ರಲ್ಲಾಗಲಿ, ಸ್ತ್ರೀ ಸಂಘಗಳನ್ನ ಅಂದಿಗೆ ಪಾಲನೆ ಮಾಡ್ಕೊಂಡು ಬರ್ತಾ ಇರುವಂಥದ್ರಲ್ಲಾಗಲಿ ಉದ್ದಕ್ಕೂ ಕೂಡ ನಾವು ನೋಡ್ತಾ ಬರ್ತೇವೆ. ಮುಂದೆ ಮನುಸ್ಮೃತಿಯ ನಂತರ ಹೆಣ್ಣಿನ ಬದುಕು ಹೇಗಾಗೋಗ್ಬಿಡುತ್ತೆ ಅಂದ್ರೆ, ಹೆಣ್ಣು ಹುಟ್ಟ್ಯಾಳಂತ ಹೇಳಿ ಕಳುಹಲು ಬೇಡ, ಹೆಣ್ಣೆಂದರವರು ಹೆದರ್ಯಾರು. ಇದು ನಮ್ಮ ಜಾನಪದದಲ್ಲಿ ಬರುವ ಸಾಲು. ಹೆಣ್ಣು ಹುಟ್ಟಿದಾಳೆ ಅಂತ ಗಂಡನ ಮನೆಯಿಂದ ತವರು ಮನೆಗೆ ಒಂದು ಹೆಣ್ಣು ಗರ್ಭಿಣಿಯಾಗಿ ತಾನು ಬಾಣಂತನಕ್ಕೆ ಬಂದಿದ್ದಾಳೆ, ಹೆರಿಗೆ ಆಗಿದೆ. ಅವಳು ಕೇಳ್ಕೊಳ್ತಾಳೆ ತನ್ನ ತವರು ಮನೆಯವ್ರ ಹತ್ರ, ಹೆಣ್ಣು ಮಗು ಹುಟ್ಟಿದೆ ಅಂತ ನನ್ನ ಗಂಡನ ಮನೆಯವ್ರಿಗೆ ಹೇಳಿ ಕಳಿಸ್ಬೇಡಿ, ಯಾಕೆಂದ್ರೆ ಹೆಣ್ಣು ಅಂದ್ರೆ ಅವರು ಹೆದರುತ್ತಾರೆ. ಪಿತೃಪ್ರಧಾನ ಸಮಾಜವನ್ನ ಅನುಭವಿಸ್ತಾ ಇದ್ದಂತ ಆ ಕಾಲಘಟ್ಟದಲ್ಲಿ ಹೆಣ್ಣು ಹೆದರುತ್ತಾಳೆ. ಹೆಣ್ಣು ನಡೆದ್ರೆ ತನ್ನ ಅತ್ತೆ ಮನೆಯವರು ಎಲ್ಲಿ ನನ್ನನ್ನು ದೂಷಿಸ್ತಾರೆ ಅಂತ, ಯಾಕಂದ್ರೆ ಅವರ ಅಪೇಕ್ಷೆ ಗಂಡವಾಗಿರುತ್ತೆ. ಆ ಕಾರಣಕ್ಕೆ ನಾವು ಅರ್ಥ ಮಾಡ್ಕೋಬೇಕು, ದಂಪತಿ ಅನ್ನೋ ಪದದ ಅರ್ಥ ಸಂಸಾರದಲ್ಲಿ ಇಬ್ಬರೂ ಒಡೆಯರು ಅಂತ. ದಂಪತಿ ಪದದ ಅರ್ಥ ಸಂಸಾರದಲ್ಲಿ ಇಬ್ಬರೂ ಒಡೆಯರು, ಗಂಡ ಹೆಂಡತಿಯರಿಬ್ಬರೂ ಒಡೆಯರು ಅನ್ನೋ ಅರ್ಥವನ್ನ ಸೂಚಿಸುವಂತಹ ದಂಪತಿ ಪದ. ಒಂದು ಕಡೆ ಪಿತೃಪ್ರಧಾನ ಸಮಾಜದಲ್ಲಿ ಹೆಣ್ಣನ್ನ ಸೂತಕವಾಗಿ ನೋಡುವ, ಕೀಳಾಗಿ ನೋಡುವ, ನಾಲ್ಕು ಗೋಡೆಗಳ ಮಧ್ಯೆ ಬಂಧಿಸುವ, ಹೆಣ್ಣಿನ ಆಲೋಚನೆಗಳು ಮೊಳಕಾಲ ಕೆಳಗೆ ಅಂತ ಹೇಳುವಂತಹ ದೂಷಣೆಗಳಿಂದ ಅಥವಾ ವರದಕ್ಷಿಣೆಯಂತಹ ಪಿಡುಗುಗಳಿಂದ ಎಲ್ಲೋ ಒಂದು ಕಡೆ ಹೆಣ್ಣು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬರುವಂಥದ್ದನ್ನು ನಾವು ಗಮನಿಸ್ತೇವೆ. ಆಧುನಿಕ ಕಾಲಘಟ್ಟದಲ್ಲಿ ಅಮರ್ತ್ಯ ಸೇನ್ ಹೇಳೋ ಮಾತು ನನಗೆ ನೆನಪಿಗೆ ಬರ್ತಾ ಇದೆ. ಅಮರ್ತ್ಯ ಸೇನ್ ನೊಬೆಲ್ ಪ್ರಶಸ್ತಿ ಪಡೆದಂತಹ ಅರ್ಥಶಾಸ್ತ್ರಜ್ಞರು. ಹೆಣ್ಣು ಅಂದ್ರೆ ರಕ್ತ, ಬೆವರು, ಕಣ್ಣೀರು, ಈ ತತ್ವಗಳನ್ನ ಅವರು ಪ್ರತಿಪಾದಿಸಿ ನೊಬೆಲ್ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ. ರಕ್ತ, ಹಡೆಯುವಿಕೆ, ತಿಂಗಳ ಸೂತಕ, ರಕ್ತ, ಬೆವರು, ಪರಿಶ್ರಮ. ದಿನ ಬೆಳಗ್ಗೆ ಆದ್ರೆ ತಾನು ದುಡಿ ದುಡಿ ದುಡಿ, ಬೆಳಗಿನ ಜಾವದಿಂದ ರಾತ್ರಿವರೆಗೂ ದುಡಿ, ಬೆವರು, ಕಣ್ಣೀರು. ಹೆಣ್ಣು ಕುಲದ ಹೊರಗೆ ಅಂತ ತವರು ಮನೆಯವರು ಕಳಿಸ್ಬಿಟ್ರೆ ಅತ್ತೆ ಮನೆಯವ್ರಿಗೂ ಹೊರಗಿನವಳಾಗಿ ಅವರು ಹೇಳಿದ ಹಾಗೆ ಅನುಭವಿಸುವಂತಹ ದುಷ್ಟ ಸ್ಥಿತಿಯ ಹೆಣ್ಣಿನದ್ದಾಗಿದ್ದಂಥ ಸಂದರ್ಭದಲ್ಲಿ ಅವಳು ಕಣ್ಣೀರನ್ನ ಹಾಕೊಂಡು ನನ್ನ ಹಣೆ ಬರಹವೇ ಹೀಗೆ, ಗಂಜಿಯ ಕುಡಿದಾರು ಗಂಡಾನ ಮನೆಯಲ್ಲಿಸುವಂತ ಹೇಳಿ ಹೆಣ್ಣುಮಕ್ಕಳನ್ನ ಈ ರೀತಿ ನಿರ್ಬಂಧಿಸಿದ್ದಂತಹ ಸಂದರ್ಭದಲ್ಲಿ ಹೆಣ್ಣೇ ಹುಟ್ಟೋದು ಬೇಡ ಅಂತ ಯೋಚನೆ ಮಾಡ್ತಾ ಇದ್ದಂತಹ ಕಾಲಘಟ್ಟ ಇತ್ತು. ಆದ್ರೆ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಸಮಾನತೆಯನ್ನ ಉದ್ದಕ್ಕೂ ಹೇಳ್ಕೊಂಡು ಬಂದಿದ್ರು. ಅದು ಸರಿಯಾಗಿ ಜನಗಳಿಗೆ ತಲುಪದಾಗಿತ್ತು. ಯಾಕೆ ಅಂದ್ರೆ ವಿದ್ಯಾಭ್ಯಾಸ ಅನ್ನುವಂಥದ್ದು ಅರಮನೆ ಗುರುಮನೆಗಳಲ್ಲಿ ಸೀಮಿತವಾಗಿತ್ತು. ಆ ಕಾಲಕ್ಕೆ ಸಂಸ್ಕೃತ ಅನ್ನುವಂಥದ್ದು ವಿದ್ವಾಂಸರ ಭಾಷೆಯಾಗಿತ್ತು, ಅರಮನೆಯ ಭಾಷೆಯಾಗಿತ್ತು, ಗುರುಮನೆಯ ಭಾಷೆಯಾಗಿತ್ತು. ಜೊತೆಗೆ ಇವತ್ತಿನ 20-21ನೇ ಶತಮಾನದಲ್ಲಿ ಇಂಗ್ಲಿಷ್ ಅನ್ನ ನಾವು ಹೇಗೆ ಸಂಪರ್ಕ ಭಾಷೆಯನ್ನಾಗಿ ಬಳಸ್ತೀವೋ, ಉದ್ಯೋಗದ ಭಾಷೆಯನ್ನಾಗಿ
ದೇಶದಿಂದ ದೇಶಕ್ಕೆ, ರಾಜ್ಯದಿಂದ ರಾಜ್ಯಕ್ಕೆ ಸಂಪರ್ಕ ಭಾಷೆಯಾಗಿ ಹೇಗೆ ನಾವು ಇವತ್ತು ಬಳಸ್ಕೊಳ್ತೀವೋ, ಹೇಗೆ ಇಂಗ್ಲಿಷ್ ಕಲ್ತವರೆಲ್ಲ ಮಹಾನ್ ವಿದ್ಯಾವಂತರು ಅಂತ ನಾವು ಅಂದುಕೊಳ್ತೀವೋ, ಹಾಗೆ ಆವತ್ತಿನ ಕಾಲಘಟ್ಟಕ್ಕೆ ರಾಜ್ಯದಿಂದ ರಾಜ್ಯಕ್ಕೆ, ರಾಜರಿಂದ ರಾಜರಿಗೆ ಸಂಪರ್ಕ ಭಾಷೆ ಮತ್ತು ಪ್ರೌಢಮೆಯಿಂದ ಕೂಡಿದ ಭಾಷೆ ವಿದ್ವಾಂಸರ ಭಾಷೆ ಸಂಸ್ಕೃತ ಆಗಿತ್ತು. ಆ ಸಂಸ್ಕೃತ ಭಾಷೆಯಲ್ಲಿ ಇದ್ದಂತಹ ಸಿದ್ಧಾಂತ ಶಿಖಾಮಣಿಯ ತತ್ವಗಳು, ವೀರಶೈವ ಧರ್ಮ ಸಿದ್ಧಾಂತದ ತತ್ವಗಳು ಸಾಮಾನ್ಯ ಜನರಿಗೆ ತಲುಪಲು ಸಾಧ್ಯ ಆಗದೇ ಇದ್ದದ್ರಿಂದ ಬಹುಶಃ ಎಲ್ಲೋ ಒಂದು ಕಡೆ ಈ ಎಲ್ಲ ವಿಚಾರಗಳಿಂದ ಸಾಮಾನ್ಯ ವರ್ಗದವರು ಮೂಲೆ ಗುಂಪಾಗೋಗಿದ್ರು, ಅವ್ರಿಗೆ ತಲುಪೋಕೆ ಸಾಧ್ಯ ಇರಲಿಲ್ಲ. ಆದರೆ ಈ ಎಲ್ಲ ವಿಚಾರಗಳನ್ನ ವೀರಶೈವ ಧರ್ಮದಲ್ಲಿ ಸಿದ್ಧಾಂತ ಶಿಖಾಮಣಿಯಲ್ಲಿ ಶಿವಾಚಾರ್ಯರು ಹೇಳಿರುವಂತಹ ಎಲ್ಲ ತತ್ವ ಸಿದ್ಧಾಂತಗಳನ್ನ, ಧರ್ಮ ಬೋಧನೆಯನ್ನ ಸರಳವಾಗಿ ಈ ನಾಡಿನ ಪ್ರಾದೇಶಿಕ ಭಾಷೆಯಲ್ಲಿ, ಇಲ್ಲಿಯ ನೆಲದ ಜನ ಬಳಸುವ ಭಾಷೆಯಲ್ಲಿ ಸರಳೀಕರಿಸಿ ಹೇಳಿದ ವಚನ ಸಾಹಿತ್ಯ ಏನಿದೆ ಅದು ವೀರಶೈವ ಧರ್ಮ ಸಿದ್ಧಾಂತದ ತತ್ವ ವಿಚಾರಗಳನ್ನ ಸಾಮಾನ್ಯರಿಗೂ ತಲುಪಿಸುವಲ್ಲಿ ಯಶಸ್ವಿಯಾಗುತ್ತೆ. ಜೊತೆಗೆ ಆ ತತ್ವ ಸಿದ್ಧಾಂತಗಳನ್ನ ಎಲ್ಲರೂ ಕೂಡ ಅಳವಡಿಸಿಕೊಂಡು ಅದನ್ನ ಅನುಸರಿಸೋದಕ್ಕೆ ಸರಳವಾದ ಉಪಾಯವನ್ನ ಮಾಡಿಕೊಡುತ್ತೆ. ಆ ಕಾರಣಕ್ಕೆ 12ನೇ ಶತಮಾನದಲ್ಲಿ ಮತ್ತೆ ಬಸವಾದಿ ಶರಣರು ಸುಮಾರು 400 ಜನ ವಚನಕಾರರು, 38ರಿಂದ 40 ಜನ ವಚನಕಾರ್ತಿಯರು ಈ ವೀರಶೈವ ಧರ್ಮದ ತತ್ವ ಸಿದ್ಧಾಂತಗಳನ್ನ ಸರಳೀಕರಿಸಿದ ವಿಚಾರಗಳನ್ನ ಅರ್ಥ ಮಾಡಿಕೊಂಡಿದ್ದು ಮಾತ್ರ ಅಲ್ಲ, ಅವನ್ನೇ ತಾವು ತಮ್ಮ ಸಮಾಜಕ್ಕೆ, ಇತರರಿಗೆ ತಾವು ಅನುಸರಿಸೋದ್ರ ಜೊತೆಗೆ ಇತರರಿಗೆ ಅವುಗಳನ್ನ ಹೇಳ್ತಾರೆ ಅನ್ನುವಂಥದ್ದನ್ನ ನಾವು ಇಲ್ಲಿ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ನಮಗೆ ಗೊತ್ತು ನೋಡಿ, ಅಕ್ಕಮ್ಮ ಅನ್ನುವಂತಹ ಸಾಮಾನ್ಯ ವಚನಕಾರ್ತಿ ನಾನಾ ವ್ರತ ನೇಮ ವೇದಗಳಲ್ಲಿ 64 ವ್ರತ, 56 ಶೀಲ, 32 ನೇಮ, ನಿತ್ಯ ಕೃತ್ಯ ಲೆಕ್ಕಕ್ಕವಧಿ ಇಲ್ಲ, ಅಗೋಚರ ಆಚಾರವಾರಿಗೂ ಅಪ್ರಮಾಣ, ನೀತಿಯ ಮಾತಿಂಗೆ ಆಚಾರ ಶಿವಾಚಾರವೇ, ಸರ್ವಮಯ ಲಿಂಗ ಪಂಚಾಚಾರ ಶುದ್ಧ ಭರಿತ, ರಾಮೇಶ್ವರ ಲಿಂಗಕ್ಕೆ ಪ್ರಾಣವಾಗಿರಬೇಕು. ಅನುಭವ ಮಂಟಪದಲ್ಲಿ ನಡೆಯುವ ಈ ಏನು ಸಿದ್ಧಾಂತ ಶಿಖಾಮಣಿಯ ವೀರಶೈವ ಧರ್ಮ ತತ್ವದ ಚಿಂತನೆಗಳೇನಿತ್ತು ಅವುಗಳನ್ನ ಅರ್ಥ ಮಾಡಿಕೊಂಡು ಅವನ್ನ ಅನುಸರಿಸೋದ್ರ ಜೊತೆಗೆ ತಾವು ವಚನಗಳಲ್ಲಿ ಅವುಗಳನ್ನೇ ಹೇಳ್ತಾ ಹೋಗುವಂಥದ್ದನ್ನ ಹಲವಾರು ವಚನಕಾರ್ತಿಯರು ಹೇಳ್ತಾ ಹೋಗ್ತಾರೆ. ಜೊತೆಗೆ ಧರ್ಮವನ್ನ, ಧರ್ಮದ ವಿಚಾರಗಳನ್ನ ಮಾತ್ರ ಅಲ್ಲ, ಅವತ್ತು ಏನು ಸ್ತ್ರೀ ಪುರುಷರಾದಿಯಾಗಿ ಬೇರೆ ಬೇರೆ ಅನ್ನುವಂತಹ ಸ್ತ್ರೀ ಪುರುಷ ಏನು ಲಿಂಗ ತಾರತಮ್ಯವನ್ನ ಹೇಳ್ತಾ ಇದ್ರು, ಆ ಲಿಂಗ ತಾರತಮ್ಯವನ್ನ ಹೋಗಲಾಡಿಸೋದಕ್ಕೆ ಶಿವಾಚಾರ್ಯರುಗಳು ಏನು ಹೇಳಿದ್ರು ಅದನ್ನೇ ದೇಹ ಬದಲಾವಣೆಯಿಂದ ಸ್ತ್ರೀ ಪುರುಷನೇ ಹೊರತು ಆತ್ಮಕ್ಕೆ ಯಾವುದೇ ಲಿಂಗ ಭೇದವಿಲ್ಲ ಅನ್ನುವ ಮಾತನ್ನ ನಮಗೆ ಹೇಳ್ತಾರೆ. ಅದು ನಿಮಗೆಲ್ಲ ಗೊತ್ತಿದೆ. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವಾತ್ಮ ಗಂಡೂ ಅಲ್ಲ ಹೆಣ್ಣೂ ಅಲ್ಲ ಅನ್ನುವಂತಹ ಮಾತನ್ನ ನಮ್ಮ ಗೊಗ್ಗವೆ ಹೇಳಿದ್ದನ್ನ ನಾವೆಲ್ಲ ಸ್ಮರಿಸ್ಕೊಳ್ಬಹುದು. ನಡುವೆ ಸುಳಿವ ಆತ್ಮ ಹೆಣ್ಣೂ ಅಲ್ಲ ಗಂಡು ಅಲ್ಲ. ಇಲ್ಲಿ ಸ್ತ್ರೀ ಆಗ್ಲಿ ಪುರುಷನಾಗ್ಲಿ ಆಧ್ಯಾತ್ಮಿಕ ಸಾಧನೆಗೆ ಅಥವಾ ತಾನು ಏನಿದ ಯಾವುದೇ ಸ್ಥಳಕ್ಕೆ, ಭಕ್ತ ಸ್ಥಳದಿಂದ ಐಕ್ಯ ಸ್ಥಳದವರೆಗೆ ತಾವು ಯಾರು ಬೇಕಾದರೂ ಸಾಧನೆ ಮಾಡಬಹುದು ಅನ್ನುವಂತಹ ವಿಚಾರವನ್ನ ಹೇಳಿ, ಜೊತೆಗೆ ಏನು ವೈದಿಕ ಪರಂಪರೆ ಹಬ್ಬಿಸಿತ್ತು, ಹೆಣ್ಣು ಮಾಯೆ, ಹೊನ್ನು ಮಾಯೆ, ಮಣ್ಣು ಮಾಯೆ, ಈ ವಿಚಾರವಾಗಿ ಹೆಣ್ಣು ಮಾಯೆಯಲ್ಲ, ಮನದ ಮುಂದಣ ಮಾಯೆಯೇ ಆಸೆ ಕಾಣ ಅಂತ ಹೇಳಿದಂತಹ ಮಾತುಗಳನ್ನು ನಾವಿಲ್ಲಿ ಈ ಒಂದು ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ. ಹೀಗೆ ಧರ್ಮಕ್ಕೆ ಅವರು ಹೇಳೋದ್ರ ಜೊತೆಗೆ ಆ ಒಂದು ಅರ್ಥ ಮಾಡಿಕೊಂಡಂತಹ
ಬಿಟ್ಟಿದ್ದೆಡೆ ಕೈ ಮುಟ್ಟಿ ಎತ್ತಿದೆ ನಾದೆಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಸಂಸ್ಕೃತಿಯನ್ನ ಹೇಗೆ ಅಳವಡಿಸ್ಕೊಂಡಿದ್ರು ಅಂದ್ರೆ ಶ್ರಮ ವಹಿಸಿ ದುಡಿದ ಹಣದ ಹೊರತು ಗಳಿಕೆಯನ್ನ ಬಿಟ್ರೆ ಬೇರೆ ಉಚಿತವಾಗಿ ಸಿಗೋದು ಯಾವುದೂ ನನಗೆ ಬೇಡ. ಶ್ರಮ ಪಟ್ಟು ಅಂದಂದಿನ ಶ್ರಮಕ್ಕೆ ಅಂದಂದು ಸಿಕ್ಕ ಬೆಲೆಯನ್ನ ಮಾತ್ರ ನಾನು ಪಡ್ಕೊಳ್ತೀನಿ. ಉಚಿತವಾಗಿ ಸಿಗೋದು ಯಾವುದೂ ಬೇಡ ಅಲ್ಲ, ಶ್ರಮವಿಲ್ಲದ್ದು ನನಗೆ ಯಾವುದೂ ಬೇಡ ಅನ್ನುವಂಥ ತತ್ವ ಸಿದ್ಧಾಂತವನ್ನ ಆಕೆ ಹೇಳೋದನ್ನ ನಾವಿಲ್ಲಿ ಕಾಣಬಹುದು. ಆಯ್ದಕ್ಕಿ ಲಕ್ಕಮ್ಮ ತನ್ನ ಗಂಡನನ್ನ ಒಂದು ರೀತಿಯಲ್ಲಿ ದಂಡಿಸುವಂಥದ್ದು, ತಾವು ಪಡ್ಕೊಂಡಂತಹ ಧರ್ಮ ಸಿದ್ಧಾಂತ ಸಂಸ್ಕೃತಿ ಸಂಸ್ಕಾರವನ್ನ ಆ ಕಾಲಕ್ಕೆ ಪ್ರಯೋಗ ಮಾಡಿಬಿಡ್ತಾರೆ, ಅದನ್ನ ಅಳವಡಿಸ್ಕೊಳ್ತಾರೆ ನಮ್ಮ ವಚನಕಾರ್ತಿಯರು. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಈ ಸಕ್ಕಿ ಯಾಸೆ ನಿಮಗೇಕೆ ಈಶ್ವರನೊಪ್ಪ ಮರೆಯ ಪ್ರಿಯ. ಇಷ್ಟೊಂದು ಅಕ್ಕಿಯನ್ನ ಯಾಕೆ ಆರಿಸ್ಕೊಂಡು ಬಂದಿದ್ದೀರಾ? ಅಕ್ಕಿ ಆರಿಸುವ ಕಾಯಕವನ್ನ ಹೊಂದಿದ್ದಂತಹ ಮಾರಯ್ಯನಿಗೆ ಪ್ರಶ್ನೆ ಮಾಡ್ತಾರೆ. ಇದೆಲ್ಲ ನಮ್ಮ ಗುಣ, ಇದೆಲ್ಲ ನಮ್ಮ ಧರ್ಮ, ಇದೆಲ್ಲ ನಮ್ಮ ಸಂಸ್ಕೃತಿ, ಇವೆಲ್ಲವನ್ನ ಬಿಟ್ಟು ನಾವು ಏನು ಶಿವತತ್ವ ಇದೆ, ವೀರಶೈವ ಲಿಂಗಾಯತ ಧರ್ಮ ತತ್ವ ಏನಿದೆ ಅದಕ್ಕೆ ನಾವು ಬದ್ಧವಾಗಿ ಸಂಸ್ಕೃತಿವಂತರಾಗಿ ಸಂಸ್ಕಾರವಂತರಾಗಿ ಬದುಕೋಣ. ಯಾವ ಕಾರಣಕ್ಕೂ ನಾವು ಬೇರೆ ದಾರಿ ಹಿಡಿಯೋದು ಬೇಡ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇನ್ನು ಹಡಪದ ಅಪ್ಪಣ್ಣಗಳ ಬಳಿ ಬಸವಣ್ಣನವರು ಕೂಡಲ ಸಂಗಮಕ್ಕೆ ನೀಲಾಂಬಿಕೆಯನ್ನ ಕರೆತರೋದಕ್ಕೆ ಹೇಳಿದಾಗ ಅಕ್ಕ ಹೇಳುವ ಮಾತಲ್ಲಿ ಅವರು ಬರೀ ಕೇಳಿಕೊಂಡಿರ್ಲಿಲ್ಲ, ಅವರು ಅಳವಡಿಸ್ಕೊಂಡು ಬಿಟ್ಟಿದ್ರು ತತ್ವಗಳನ್ನ. ಅವರು ವಾಪಸ್ಸು ಅವರ ಪತಿಯರಿಗೆ ಹೇಳೋಕೆ ಪ್ರಾರಂಭ ಮಾಡಿದ್ರು. ಅಲ್ಲಿಗೆ ಎನ್ನನು ಬರ ಹೇಳಿದರಂತೆ, ಇಲ್ಲಿ ತಾವಿಲ್ಲವೇ ಸಂಗಯ್ಯನು, ಅಲ್ಲಿ ಇಲ್ಲಿ ಎಂಬ ಸಂದೇಹ ಬಲ್ಲ ಸುಜ್ಞಾನಿಗಳಿಗುಂಟೆ. ಈ ಮಾತನ್ನ ನಾವು ನೀಲಾಂಬಿಕೆಯ ವಚನಗಳಲ್ಲಿ ನೋಡ್ತೇವೆ. ಅಂದ್ರೆ ಸ್ವತಃ ಶರಣರು ಹೇಳ್ತಾರೆ, ಆಕಾಶದಿಂದ ತತ್ತ ನಿಮ್ಮ ಶ್ರೀ ಮಕುಟ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಅಗಮ್ಯ ಅಗೋಚರ ಅಪ್ರತಿಮ. ಶಿವಾಚಾರ್ಯರು ಅದೇ ಹೇಳ್ತಾರೆ. ಜೊತೆಗೆ ವಚನಕಾರರು ಅದನ್ನೇ ಮುಂದುವರಿಸಿ ಸರಳೀಕರಿಸಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ಹೇಳ್ತಾರೆ, ನನ್ನನ್ನು ಅಲ್ಲಿಗೆ ಬರೋಕೆ ಹೇಳಿದಿರಲ್ಲ, ಇಲ್ಲಿಲ್ವೇ ಎಲ್ಲಾ ಕಡೆ ಇರುವ ಶಿವನಿಗೆ ಅಲ್ಲಿಯೇ ಬಂದು ನೋಡ್ಬೇಕಾ ಅಂತ ಸ್ವತಃ ಅರಿವನ್ನ ಪಡ್ಕೊಂಡಂತಹ ಅಕ್ಕ ಹೇಳುವಂತದ್ದನ್ನ ನಾವು ನೋಡ್ತೇವೆ. ಪರಧನ ಪರಸ್ತ್ರೀ ಪರದೈವಗಳಿಗಂಜದಿಪ್ಪುದೇ ನೇಮ. ಯಾವುದು ನಿಜವಾದ ನಿಯಮ ಅಂತ ಸತ್ಯಕ್ಕ ಹೇಳ್ತಾರೆ ಅಂದ್ರೆ ಪರಧನ ಪರಸ್ತ್ರೀ ಪರದೈವಗಳಿಗೆರಗದಿಪ್ಪುದೇ ನೇಮ. ಆತನ ಇದಿರಿನಲ್ಲಿ ಆತನ ಸತಿಯ ಅವ್ವ ಎಂದು, ಆತ ಸಂದಲ್ಲಿ ಸತಿ ಎಂಬ ಭಂಡರಿಗೇಕೆ ವ್ರತನೇಮ ನಿತ್ಯ. ಹೆದ್ರಿಗೆ ತಾಯಿ ಅವ್ವ ಅಮ್ಮ ಅಂತ ಕರೆದು ಆಕೆಯ ಗಂಡ ಇಲ್ಲ ಅಂದಾಗ ಆಕೆಯನ್ನ ಸತಿಯಾಗುವ ಅಂತ ಕರೆಯುವ ದುಷ್ಟರನ್ನ ಅಲ್ಲೇ ಪ್ರಶ್ನೆ ಮಾಡುವ ಸತ್ಯಕ್ಕನ ವಿಚಾರಗಳನ್ನ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಇನ್ನು ಆ ಕಾಲಕ್ಕೇನೆ ಆಹಾರ ಸಂಸ್ಕೃತಿ ಹೇಗಿರಬೇಕು, ನಾವು ತಿನ್ನುವ ಆಹಾರ ಹೇಗಿರಬೇಕು ಅನ್ನುವಂಥದ್ದನ್ನ ಹೇಳುವ ಅಕ್ಕನ ವಚನವೊಂದನ್ನು ನಾವು ಅವಲೋಕಿಸೋದಾದ್ರೆ, ಆಹಾರವ ಕಿರಿದು ಮಾಡಿರನ್ನ, ಆಹಾರವ ಕಿರಿದು ಮಾಡಿ ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ. ಆಹಾರದಿಂ ನಿದ್ರೆ, ನಿದ್ರೆಯು ತಾಮಸ, ಅಜ್ಞಾನ ಮೈಯರಹು, ಅಜ್ಞಾನದಿಂ ಕಾಮ ವಿಕಾರ ಹೆಚ್ಚಿ, ಕಾಯ ವಿಕಾರ ವಾಯು ವಿಕಾರ ವಾಯವನ್ನು ಉಂಟು ಮಾಡಿ ಸೃಷ್ಟಿಗೆ ತಗುದಾದ ಕಾರಣ ಕಾಯದ ಅತಿ ಪೋಷಣೆ ಬೇಡ. ಕಾಯದ ಅತಿ ಪೋಷಣೆ ಮಾಡೋದು ಬೇಡ. ಇವತ್ತು ಡಾಕ್ಟರ್ಗಳು ಅದನ್ನೇ ಹೇಳ್ತಾರೆ, ಎಷ್ಟು ಬೇಕೋ ಅದನ್ನ, ಏನು ಬೇಕೋ ಅದನ್ನ, ಪೌಷ್ಟಿಕ ಆಹಾರವನ್ನ ಹಿತವಾಗಿ ಮಿತವಾಗಿ ತಿನ್ನೋದ್ರ ಮುಖಾಂತರ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಅಂತ. ಅದನ್ನೇ 12ನೇ ಶತಮಾನದ ಅಕ್ಕ ಕೂಡ ಹೇಳ್ತಾರೆ. ಈ ರೀತಿ ದೇಹವನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದ್ರ ಮುಖಾಂತರ ನಾವು ಆಧ್ಯಾತ್ಮಿಕ ಸಾಧನೆಯನ್ನು ಕೂಡ ಮಾಡ್ಕೊಳ್ಬಹುದು ಅನ್ನುವಂಥದ್ದನ್ನ ಅಕ್ಕ ಹೇಳೋದನ್ನ ನಾವು ಗಮನಿಸ್ಕೊಳ್ತಾ ಹೋಗ್ಬೋದು. ಧರ್ಮ ಸಂಸ್ಕೃತಿ ಎರಡಕ್ಕೂ ಹೇಳುವಂತಹ ಈ ಒಂದು ವಚನವನ್ನ ಗಮನಿಸೋದ್ರ ಜೊತೆಗೆ ಸಮಯ
ರಾಣಿಯರಾಗಿರ್ಬೇಕು, ಇಲ್ಲ ಶಾಸನಗಳಲ್ಲಿ ಅದು ಉಲ್ಲೇಖನಗೊಂಡಿರಬೇಕು. ಸಾಮಾನ್ಯ ವರ್ಗದವರು ಪ್ರತಿದಿನವೂ ಕೂಡ ಮಹಿಳೆಯರು ತಾವು ಆಚರಿಸುವ ನಿತ್ಯದ ಕರ್ಮಗಳಿಂದ ಧರ್ಮ ಮತ್ತು ಸಂಸ್ಕೃತಿಗೆ ಅಪಾರವಾದ ಕೊಡುಗೆಯನ್ನು ಕೊಡ್ತಾ ಬರ್ತಾ ಇರುವಂತದ್ದು ಅನಾದಿ ಕಾಲದಿಂದಲೂ ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ತಾಯಿಯೇ ಮೊದಲ ಗುರು. ತಾಯಿಯಾದವಳು ಮನೆಯಲ್ಲಿ ಏನು ಸಂಸ್ಕಾರವಂತಳಾಗಿರ್ತಾಳೆ ಅದನ್ನೇ ತಮ್ಮ ಮಕ್ಕಳು ಮುಂದುವರಿಸಿಕೊಂಡು ಹೋಗುವಂಥದ್ದು ಈ ಜಗತ್ತಿಗೆ ದೊಡ್ಡ ಕೊಡುಗೆ. ಹೆಣ್ಣು ಮಕ್ಕಳು ಏನು ಧರ್ಮವನ್ನ ಆಚರಣೆ ಮಾಡ್ತಾರೆ, ಯಾವ ಸಂಸ್ಕಾರವನ್ನ ಉಳ್ಳವರಾಗಿರ್ತಾರೆ ಅದನ್ನ ಇಡೀ ಕುಟುಂಬ ನೋಡಿ ಅನುಸರಿಸುತ್ತೆ. ಹಾಗಾಗಿ ನಾವು ಮಹಿಳೆಯರು ಅತ್ಯಂತ ಕಾಳಜಿಯಿಂದ ಧರ್ಮ ಪಾಲನೆಯನ್ನ, ಸಂಸ್ಕೃತಿ ಪಾಲನೆಯನ್ನ ಮಾಡಬೇಕಾಗಿರುವಂಥದ್ದು ಅತಿ ಮುಖ್ಯವಾಗಿರುವಂಥದ್ದು ಅನ್ನೋದನ್ನ ನಾವು ಗಮನಿಸಬೇಕು. ರಾಣಿ ಅಹಲ್ಯಾಬಾಯಿ ಹೋಳ್ಕರ್ 300 ವರ್ಷಗಳ ಹಿಂದೆ ಸಂಸ್ಕೃತ ಸಾಹಿತ್ಯ, ಧರ್ಮ ಸಾಹಿತ್ಯವನ್ನ ಕೊಡುಗೆಯಾಗಿ ಕೊಡೋದ್ರ ಜೊತೆಗೆ ನಿಮಗೆಲ್ಲ ಗೊತ್ತಿದೆ, ಶಿವ ದೇವಾಲಯವನ್ನ, ಮುಸಲ್ಮಾನರಿಂದ ದಾಳಿಗೊಳಗಾದ ಶಿವ ದೇವಾಲಯವನ್ನ ಪುನರ್ ಸೃಷ್ಟಿಸಿ ಶಿವಭಕ್ತರಿಗೆ ಅದನ್ನ ನೆಲೆ ಮಾಡಿ ಕೊಡುತ್ತಾಳೆ. ಆ ಕಾಲಕ್ಕೇನೆ, ತಾನು ರಾಣಿಯಾಗಿರುವ ಕಾಲಕ್ಕೇನೆ. ಇನ್ನು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ನಿಮಗೆ ಗೊತ್ತು. 200 ವರ್ಷಗಳ ಹಿಂದೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಬಂದಿಯಾದಾಗ ಕೂಡ ಅವಳು ಜೈಲಿನಲ್ಲಿ ಸೆರೆವಾಸದಲ್ಲಿರುವಾಗ ಕೂಡ ಇಷ್ಟಲಿಂಗ ಪೂಜೆಯನ್ನ ಬಿಡದೆ ನಿರಂತರವಾಗಿ ಇಷ್ಟಲಿಂಗ ಪೂಜೆಯನ್ನ ಮಾಡ್ತಾ ಇದ್ದಂತಹ ರಾಣಿ ಚೆನ್ನಮ್ಮನ ವಿಚಾರವನ್ನ ನಾವು ಇತಿಹಾಸದಲ್ಲಿ ಓದ್ತೀವಿ. ಕೆಳದಿ ಚೆನ್ನಮ್ಮನ ಬಗ್ಗೆ ನೀವೆಲ್ಲ ಕೇಳಿದ್ದೀರಿ. 64 ವೀರಶೈವ ಮಠಗಳನ್ನ ಸ್ಥಾಪಿಸಿ ಆ 64 ವೀರಶೈವ ಮಠಗಳಿಗೆ ತಲಾ 1,000 ಎಕರೆ ಭೂಮಿಯನ್ನ ದತ್ತಿಯಾಗಿ ಬಿಟ್ಕೊಡುವಂತಹ ಹೆಗ್ಗಳಿಕೆ ನಮ್ಮ ಕೆಳದಿ ಚೆನ್ನಮ್ಮನದಾಗಿತ್ತು. ಇಂತಹ ಶ್ರೇಷ್ಠತೆಯನ್ನ ಪಡೆದಂತಹ ನಮ್ಮ ಈ ನೆಲ, ಧರ್ಮ ಸಂಸ್ಕೃತಿಗೆ ಮಹಿಳೆಯರ ಕೊಡುಗೆ ಅಪಾರವಾಗಿರುವಂಥದ್ದು. ಅದನ್ನೇ ನಮ್ಮ ವೀರ ಗಂಗಾಧರ ಶ್ರೀಗಳು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಬಸವಣ್ಣವರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವುದು ಯಾವುದಿದು ಅದು ಧರ್ಮ ಅಂತ ಹೇಳುವಂತಹದ್ದು ಮುಖಾಂತರ ಪೂಜ್ಯ ಪ್ರಸ್ತುತ 121ನೇ ಜಗದ್ಗುರುಗಳು ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ಜಯವಾಗೋದ್ರ ಮುಖಾಂತರ, ಸಂಸ್ಕೃತಿ ಸಾಹಿತ್ಯವನ್ನ ಸಂವರ್ಧಿಸುವ ಮುಖಾಂತರ ಇಡೀ ಭೂಮಂಡಲದ ಜನ ಸಮುದಾಯಕ್ಕೆ ಧರ್ಮ, ಸಂಸ್ಕೃತಿ, ಸಂಸ್ಕಾರವನ್ನು ನೀಡುವ ಕೆಲಸದಲ್ಲಿ ತೊಡಗಿರುವಂಥದ್ದು. ಜೊತೆಗೆ ನನಗೆ 8-9ನೇ ಶತಮಾನದಲ್ಲಿ ಸಿಕ್ಕಿರುವಂತಹ ಒಂದು ಅನಾಮಧೇಯ ಶಾಸನದ ಸಾಲುಗಳು ನೆನಪಾಗ್ತಾ ಇದೆ ಈ ಸಂದರ್ಭದಲ್ಲಿ. ಕಸವರವೆಂಬುದು ನೆರೆ ಸೈರಿಸಲಾರ್ಕೊಡೆ ಪರ ಧರ್ಮಮುಮಂ ಪರ ವಿಚಾರಮುಮಂ ಅನ್ನೋ ಸಾಲುಗಳು. ಯಾವುದು ಕಸವರ? ಕಸವರ ಅಂದ್ರೆ ಚಿನ್ನ. ಚಿನ್ನ ಅನ್ನುವಂಥದ್ದು ಯಾವುದು ಅಂದ್ರೆ ಪರ ಧರ್ಮವನ್ನ ಮತ್ತು ಪರ ವಿಚಾರವನ್ನ ನಾವು ಸಹಿಸುವುದಾದರೆ, ಅದರ ಮುಖಾಂತರ ಏಳಿಗೆಯನ್ನ ಮಾಡಿಕೊಳ್ಳೋದಾದ್ರೆ ಅದು ನಿಜವಾದ ಧರ್ಮ ಅನ್ನುವಂಥ ಒಂದು ಸಾಲನ್ನೇ ನಮ್ಮ ವೀರ ಗಂಗಾಧರ ಶ್ರೀಗಳು ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಘೋಷಣೆಯನ್ನ ಕೊಟ್ಟು ಇವತ್ತು ಇಷ್ಟೊಂದು ಜನ ಸಭೆಯಲ್ಲಿ ಸೇರಿ ಈ ಒಂದು ಧರ್ಮ ಜಾಗೃತಿ ಸಮಾರಂಭದಲ್ಲಿ ಹಾಗೂ ಸಂಸ್ಕೃತಿ ಜಾಗೃತಿ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥದ್ದು ನಿಜಕ್ಕೂ ಹೆಗ್ಗಳಿಕೆಯ ವಿಚಾರ. ಈ ನಾಡಿನ ಶಕ್ತಿ ನಮ್ಮ ಪಂಚಪೀಠಗಳು, ಈ ನಾಡಿನ ಯುಕ್ತಿ ನಮ್ಮ ವೀರಶೈವ ಧರ್ಮ, ಲಿಂಗಾಯತ ಧರ್ಮ ಸಿದ್ಧಾಂತಗಳು ಅನ್ನುವಂಥ ಮಾತನ್ನ ಹೇಳ್ತಾ ಇಂಥ ಒಂದು ಹೆಗ್ಗಳಿಕೆಯ ಈ ಧರ್ಮ ಸಮಾರಂಭದಲ್ಲಿ ನನಗೆ ಧರ್ಮ ಸಂಸ್ಕೃತಿಯ ವಿಚಾರವಾಗಿ ಮಾತನಾಡೋ